ಸ್ನೇಹಿತರೆ, ಬೆಳಕಾಗು ಚೇತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾನವ ಜನ್ಮದ ಮಹತ್ವ, ಮಾನವನಿಗೆ ಅಪಾರವಾದ ಶಕ್ತಿ ಇದೆ, ಆದರೆ ಅದನ್ನು ಬಳಸಿಕೊಳ್ಳುವ ಯುಕ್ತಿ ತಿಳಿದಿಲ್ಲ ಎಂಬ ವಿಷಯವನ್ನು ಕುರಿತು ವಿವರಿಸಲಿದ್ದೇನೆ. ಹಾಗಾದರೆ ಬನ್ನಿ, ಮಾನವ ಜನ್ಮದ ಮಹತ್ವವನ್ನು ಏಕೆ ಅರಿತುಕೊಳ್ಳಬೇಕು, ಆ ಮಾನವ ಜನ್ಮದ ಮಹತ್ವವನ್ನು ತಿಳಿದುಕೊಂಡು ಈ ಸಮಾಜದಲ್ಲಿ ಮಹೋನ್ನತವಾದ ವ್ಯಕ್ತಿತ್ವವನ್ನು ಹೊಂದುವುದು ಹೇಗೆ ಹಾಗೂ ಪರೋಪಕಾರದ ಸಾಧನೆಯನ್ನು ಮಾಡಿ ನಾವು ಸಾಧಕರಾಗಿ ಚಿರಪರಿಚಿತರಾಗುವುದು ಹೇಗೆ. ಹಾಗಾದರೆ ಅದಕ್ಕೂ ಮೊದಲು ನಾವು ಮಾನವ ಜನ್ಮದ ಮಹತ್ವವನ್ನು ಅರಿತುಕೊಳ್ಳೋಣ. ಮಾನವ ಜನ್ಮ ಮಹತ್ತರವಾದ ಸೌಭಾಗ್ಯವೇ ನಿಜ, ಆದರೆ ಯಾವಾಗ ಸಕ್ರಮವಾಗಿ ಸದ್ವಿನಿಯೋಗ ಮಾಡಿಕೊಂಡಾಗ ಮಾತ್ರವೇ ಮಾನವ ಜನ್ಮ ಮಹತ್ತರವಾದ ಸೌಭಾಗ್ಯವಾಗುವುದು. ಇಲ್ಲದಿದ್ದರೆ ಮಾನವ ಜನ್ಮ ಸಹ ದೌರ್ಭಾಗ್ಯವಾಗಿ ಪರಿಣಮಿಸುತ್ತದೆ. ಮಾನವ ಜನ್ಮ ದೊಡ್ಡದೇ ನಿಜ, ಆದರೆ ಅದು ಯಾವಾಗ ಆ ಮಾನವ ಜನ್ಮವನ್ನು ಸಕ್ರಮವಾಗಿ ಬಳಸಿಕೊಂಡಾಗ ಮಾತ್ರವೇ ಮಾನವ ಜನ್ಮ ದೊಡ್ಡದಾಗುವುದು. ಹಾಗಾಗಿಯೇ ದಾಸರು ಹೇಳಿದ್ದಾರೆ, ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರ ಎಂದು. ಹಾಗಾದರೆ ಮಾನವ ಜನ್ಮದಲ್ಲಿ ನಾವು ಹೊಂದಿರತಕ್ಕಂತಹ ಅಪಾರವಾದ ಶಕ್ತಿಗಳು ಯಾವುವು ಎಂಬುದನ್ನು ನೋಡೋಣ. ಬುದ್ಧಿಶಕ್ತಿ, ಮನಸ್ಸಿನ ಶಕ್ತಿ, ಕಲ್ಪನಾ ಶಕ್ತಿ, ವಾಕ್ ಶಕ್ತಿ, ರಚನಾತ್ಮಕ ಶಕ್ತಿ, ಸೃಜನಶೀಲ ಶಕ್ತಿ, ತಪಸ್ಸು ಮಾಡುವ ಶಕ್ತಿ, ಧ್ಯಾನ ಸಾಧನೆಯನ್ನು ಸಾಧಿಸುವ ಶಕ್ತಿ, ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವ ಶಕ್ತಿ, ಯೋಗ ಸಾಧನೆಯ ಶಕ್ತಿ, ಓದುವ ಶಕ್ತಿ, ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವ ಶಕ್ತಿ, ಯೋಗ ಸಾಧನೆಯ ಶಕ್ತಿ, ಓದುವ ಶಕ್ತಿ, ಆತ್ಮಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಶಕ್ತಿ. ಈ ರೀತಿ ಮಹತ್ತರವಾದ ಶಕ್ತಿಗಳು ಮಾನವನಲ್ಲಿ ಇವೆ. ಆದ್ದರಿಂದಲೇ ಮಾನವ ಜನ್ಮ ಮಹತ್ತರವಾದುದು ಎಂದು ಕರೆಸಿಕೊಳ್ಳುತ್ತದೆ. ಈ ಮಾನವನ ಮಹತ್ತರವಾದ ಶಕ್ತಿಗಳನ್ನು ಬಳಸಿಕೊಂಡು ಮಹಾನ್ ವ್ಯಕ್ತಿಗಳಾಗಬೇಕೆಂಬುವವರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಾನವನಿಗೆ ಅಪಾರವಾದ ಶಕ್ತಿ ಇದೆ, ಆದರೆ ಅದನ್ನು ಬಳಸಿಕೊಳ್ಳುವ ಯುಕ್ತಿ ತಿಳಿದಿಲ್ಲ ಎಂದಾಗ ನಿಮಗೆ ಹೇಗೆ ಮಾನವನಿಗೆ ಇರುವ ಅಪಾರವಾದ ಶಕ್ತಿ ಅವನಿಗೆ ತಿಳಿಯದ ಹಾಗೆ ಹೇಗೆ ಇದೆ, ಅವನು ಹೇಗೆ ಅದನ್ನು ಬಳಸಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಆಶ್ಚರ್ಯವೆನಿಸಬಹುದು. ಆದರೆ ನೋಡಿ, ಮಾನವನಿಗೆ ಇರುವಂತಹ ಶಕ್ತಿಗಳನ್ನು ಅವನು ಖಂಡಿತವಾಗಿಯೂ ಬಳಸಿಕೊಳ್ಳುತ್ತಿಲ್ಲ. ಹಾಗಾಗಿ ಅವನು ಸಮಾಜದಲ್ಲಿ ತನ್ನ ಸ್ಥಾನಮಾನದಲ್ಲಿ ಹಿಂದೆ ಉಳಿಯಲು ಕಾರಣವಾಗುತ್ತಿದೆ. ಕೆಲವು ಜನ ಆ ಸಾಧನೆಗಳನ್ನು ಮಾಡಿ ಮಹೋನ್ನತವಾದ ಸಾಧಕರಾಗಿ ಸಮಾಜದಲ್ಲಿ ಪ್ರತಿಬಿಂಬಿತರಾಗಿದ್ದಾರೆ. ಹಾಗಾದರೆ ಅದು ಏಕೆ ಅವನು ತನ್ನ ಸಾಧನೆಯ ಮಾಡುವಲ್ಲಿ ಮಾನವ ಶಕ್ತಿಗಳನ್ನು ಕೈಬಿಡುತ್ತಿದ್ದಾನೆ ಎಂಬುದನ್ನು ನೋಡೋಣ. ಮಾನವನಿಗೆ ಪ್ರಾಣಾಯಾಮವನ್ನು ಮಾಡಿ ಆಯಸ್ಸು ಮತ್ತು ಆರೋಗ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವ ಶಕ್ತಿ ಇದೆ, ಯೋಗ ಸಾಧನೆಯನ್ನು ಮಾಡುವ ಶಕ್ತಿ ಇದೆ, ಆದರೆ ಅದನ್ನು ಅವನು ನಿರ್ವಹಿಸುವಲ್ಲಿ ವಿಫಲನಾಗುತ್ತಿದ್ದಾನೆ. ಮನಸ್ಸನ್ನು ಏಕಾಗ್ರತೆಗೊಳಿಸಿ ತಾನು ಇಟ್ಟ ಗುರಿಯ ಎಡೆಗೆ ಸಾಧನೆಯತ್ತ ಸಾಗಿ ಸಾಧಕನಾಗುವ ಅವಕಾಶವಿದೆ. ಓದಿನಲ್ಲಿ, ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಸಮಾಜದಲ್ಲಿ ಆ ಏಕಾಗ್ರತೆಯನ್ನು ವಹಿಸಿಕೊಂಡು ಮಾಡುವ ಕೆಲಸದಲ್ಲಿ ವಿಫಲನಾಗಿ ಅಥವಾ ನಿರ್ಲಕ್ಷ್ಯವನ್ನು ವಹಿಸಿ ಹಿಂದೆ ಉಳಿಯುತ್ತಿದ್ದಾನೆ. ಸಮಾಜದಲ್ಲಿ ಲಭ್ಯವಾಗುವ ವಿಶೇಷವಾದ ಪುಣ್ಯ ಕಾರ್ಯಗಳನ್ನು ಮಾಡಿ ಅದರಿಂದ ಉನ್ನತಿಯನ್ನು ಪಡೆಯಬಹುದು ಎಂಬ ಜ್ಞಾನವಿದ್ದರೂ ಸಹ ಪುಣ್ಯ ಕಾರ್ಯಗಳನ್ನು ಮಾಡುವಲ್ಲಿ ಹಿಂದೆ ಉಳಿಯುತ್ತಿದ್ದಾನೆ. ಸತ್ಕರ್ಮಗಳನ್ನು ಆಚರಿಸುವುದರಿಂದ, ಅಂದರೆ ಧರ್ಮವನ್ನು ಮೀರದೆ ಅಧರ್ಮವನ್ನು ಮಾಡದೆ ಪವಿತ್ರವಾಗಿ ಜೀವಿತವನ್ನು ಸಾಗಿಸುವುದರಿಂದ ಚಿತ್ತಶುದ್ಧಿಯಾಗಿರುತ್ತದೆ. ಇದರಿಂದ ಮನಸ್ಸಿಗೆ ಅಪಾರವಾದ ಶಕ್ತಿ ಬರುತ್ತದೆ. ಈ ರೀತಿ ಸತ್ಕರ್ಮಗಳನ್ನು ಆಚರಿಸಿ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಶಕ್ತಿ ಇದೆ. ಆದರೆ ಎಷ್ಟರಷ್ಟು ಜನರು ಈ ಸತ್ಕರ್ಮದಲ್ಲಿ ಪಾಲ್ಗೊಳ್ಳುತ್ತಾರೆ, ನೀವೇ ಹೇಳಿ ನೋಡೋಣ. ವಿವೇಕ ಬಲದಿಂದ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ತಾನು ಸಂಕಲ್ಪಿತ ಕಾರ್ಯದಲ್ಲಿ ಯಶಸ್ವಿಯಾಗಲು ಸಾಧಕನಾಗಲು ಸಾಧ್ಯವಿದೆ. ಇಂತಹ ಅಮೋಘವಾದ ಅದ್ಭುತವಾದ ಶಕ್ತಿಗಳನ್ನು ಪಡೆದುಕೊಳ್ಳುವಂತಹ ಶಕ್ತಿ ಮಾನವ ಜನ್ಮಕ್ಕೆ ಮಾತ್ರವೇ ಇದೆ. ಇಂತಹ ಶಕ್ತಿ ಯಾವ ಇತರ ಜೀವಿಗಳಿಗೂ ಇಲ್ಲ. ಆದುದರಿಂದಲೇ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದುದು. ಇಂತಹ ಅಮೂಲ್ಯವಾದ ಮಾನವ ಜನ್ಮವನ್ನು ವ್ಯರ್ಥವಾಗಿ ಕಳೆದು ಪಶು ಪಕ್ಷಿಗಳ ಹಾಗೆ ಜೀವಿಸಿದರೆ ಅದಕ್ಕಿಂತಲೂ ಅಸಹ್ಯಕರ
ಅದಕ್ಕಿಂತಲೂ ದುರದೃಷ್ಟಕರ, ಅದಕ್ಕಿಂತಲೂ ಅವಮಾನಕರ ಮತ್ಯಾವುದೂ ಇಲ್ಲ. ನೀವೇ ಹೇಳಿ. ಮಾನವನಿಗೆ ಆಧ್ಯಾತ್ಮಿಕ ಚಿಂತನೆ ಏಕೆ ಬೇಕು? ಮೋಕ್ಷ ಏಕೆ ಬೇಕು? ಭವರೋಗಗಳಿಂದ ಪಾರಾಗಲು, ದುಃಖದಿಂದ ವಿಮುಕ್ತಿಯನ್ನು ಪಡೆಯಲು, ಬಂಧನಗಳಿಂದ ಬಿಡುಗಡೆ ಹೊಂದಲು, ದುಃಖರಹಿತವಾದ ಪರಮಾನಂದವನ್ನು ಹೊಂದಲು, ಶಾಶ್ವತವಾದ ಶಾಂತಿಯನ್ನು ಹೊಂದಲು ಆಧ್ಯಾತ್ಮಿಕ ಚಿಂತನೆ, ಮೋಕ್ಷ ಅವಶ್ಯಕ. ಇವುಗಳನ್ನು ತಿಳಿದುಕೊಂಡಾಗ ಮಾತ್ರ ಮಾನವ ಜನ್ಮ ಸರ್ವಶ್ರೇಷ್ಠ ಜನ್ಮವಾಗಿ ಅಪಾರವಾದ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಮಹೋನ್ನತ ವ್ಯಕ್ತಿತ್ವವನ್ನು ಹೊಂದಿ ಪುಣ್ಯ ಕಾರ್ಯಗಳನ್ನು ಮಾಡಿ ಮಾನವ ಜನ್ಮದ ಶ್ರೇಷ್ಠ ಗುರಿಯೇ ಸಮಾಜದಲ್ಲಿ ನಮ್ಮ ಕಾರ್ಯದಿಂದಾಗಿ ಪರೋಪಕಾರಗಳಾಗಬೇಕು. ನಾವು ಮಾಡುವ ಕಾರ್ಯದಿಂದ ಮತ್ತೊಬ್ಬರಿಗೆ ಉಪಯೋಗವಾಗಬೇಕೇ ವಿನಃ ಅಪಾಯಕಾರಿ ಆಗಬಾರದು. ಅಂತಹ ಮಾನವ ಜನ್ಮವನ್ನು ಶ್ರೇಷ್ಠ ಬದುಕಲು ಎಲ್ಲರೂ ಸಂಕಲ್ಪಿತರಾಗೋಣ. ಇಂತಹ ಮಾನವ ಜನ್ಮದ ಶ್ರೇಷ್ಠತೆಯ ಬದುಕನ್ನು ಬದುಕಿ ಸಮಾಜಕ್ಕೆ ಮಾದರಿಯಾಗಿ ಹೆತ್ತ ತಂದೆ ತಾಯಿಗಳಿಗೆ, ಕಲಿಸಿದ ಗುರುಗಳಿಗೆ, ಸಮಾಜದಲ್ಲಿ ಇರುವ ಮಹೋನ್ನತ ವ್ಯಕ್ತಿಗಳಿಗೆ ಆದರ್ಶಪ್ರಾಯರಾಗಿ ನಾವು ಬದುಕೋಣ. ಸಮಾಜಕ್ಕಾಗಿ, ನಾಡಿಗಾಗಿ, ದೇಶಕ್ಕಾಗಿ ನಮ್ಮ ಬಾಳನ್ನು ಸಮರ್ಪಿಸೋಣ. ಸಾರ್ಥಕ ಬದುಕಿನತ್ತ ಹೆಜ್ಜೆ ಹಾಕೋಣ ಎಂದು ಹೇಳುತ್ತಾ, ಪ್ರಪಂಚದಲ್ಲಿ ಮನುಜರು ಬದುಕುತ್ತಿರುವ ಬಗೆಗಳು, ಅವರ ಉದ್ದೇಶಗಳು ಎಂಬ ಮತ್ತೊಂದು ವಿಡಿಯೋದೊಂದಿಗೆ ಆಗಮಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.